ಸೊ ಅದನ್ನು ಫಸ್ಟ್ ಪಾರ್ಟ್ ಅವ್ನು ಕೈ ಹಿಡಿದಿದೆ. ಯಾಕಂದರೆ ಗ್ರೇಟ್ ಅದು. ನಾವು ಏನೇ ಇದು ಮಾಡಿದ್ರು, ಉದಾಹರಣೆ ಹೆಂಗಪ್ಪ ಅಂದರೆ, ನಂದು ಸಿಲ್ಕಿ ಅಂದ್ಬಿಟ್ಟು ಒಂದು ನಾಯಿ ಸಾಕಿದೆ ನಾನು. ನನ್ನ ಹತ್ರ ಇದೆ, ನಂಬಕ್ಕೆ ಸಾಧ್ಯನೇ ಇಲ್ಲ. 15 ಇಯರ್ಸ್ ನಾಯಿಗಳು ಇರೋಲ್ಲ. 15 ಇಯರ್ಸ್ ನಾಯಿಗಳು ಅವ್ರ ಲೈಫೇ 15 ಇಯರ್ಸ್ ಇದೆ ಅಂದರೆ ನಿಮಗೆ 100 ವರ್ಷ 110 ವರ್ಷದ ಲೆಕ್ಕ ಒಬ್ಬ ನಾಯಿಗಳಿಗೆ. ಸೊ 15 ವರ್ಷ ನನ್ನ ಹತ್ರ ಇತ್ತದು. ಕೊನೆಗೆ ಅದು ಅಲ್ಲಿ ನಾನು ತೋಟದಲ್ಲಿ ಸಾಯ್ಬೇಕಾದ್ರೆ ಅದೋಗಿ ಒಂದು ಹುಲ್ಲು, ಯಾವಾಗಲೂ ಹುಲ್ಲು ಇದನ್ನೆಲ್ಲ ಆಗ್ತಿದೆ, ಅಲ್ಲೋಗಿ ಮಲ್ಕೊಂಡು ಹಂಗೆ ಜೀವ ಬಿಟ್ಟಿದೆ ಅದು. ಅಂದರೆ ಕಾಮಗೆ, ತುಂಬ ಪೀಸಾಗಿ. ಅಂದರೆ ಅದು ಹೆಂಗಿತ್ತು ಅಂದರೆ, ನಮ್ಮಮ್ಮ ಬಂದು ನನ್ನ ಅಮ್ಮ ಹೋಗಲಿ ನಾನು ಹೋಗಲಿ ಅಷ್ಟು ಎಮೋಷನಾಗೆ ಓಡ್ಬೋದು. ಅಂದರೆ ಅಷ್ಟು ಪ್ರೀತಿ ಇರೋದು ಅದಕ್ಕೆ. ಯಾರನ್ನೂ ನಮ್ಮ ಹತ್ರ ಬಿಟ್ಕೊಡ್ತಿರಲಿಲ್ಲ ನನ್ನ ತೋಟದಲ್ಲಿ. ಅದನ್ನು ಇವತ್ತು ನನ್ನ ತಾಯಿ ಪಕ್ಕನೇ ಹಾಕಿದ್ದೀನಿ. ನಮ್ಮ ಅಮ್ಮ ಎಲ್ಲಿದ್ದಾರೆ ಅದ್ರ ಪಕ್ಕನೇ ಹಾಕಿದ್ದೀನಿ. ಅಂದರೆ ಏನಕ್ಕೆ ಅಂದರೆ ಅಷ್ಟು ನಿಯತ್ತು. ನಾಯಿ ಮತ್ತು ತಾಯಿ ಇದೆಯಲ್ಲ, ಚಾನ್ಸೇ ಇಲ್ಲ. ಅದೊಂದು ಕಂಟೆಂಟ್ ಇಟ್ಕೊಂಡು ನಾಯಿನ ಇಟ್ಕೊಂಡು ಅವನು ಮಾಡಿದ್ದಾನೆ. ನಿಜವಾಗ್ಲೂ 100% ಸಕ್ಸಸ್ ಆಗುತ್ತೆ. ಆಮೇಲೆ ನಾನು ಸಾಂಗ್ ಕೇಳಿದೆ. ಫಸ್ಟೇ ನಾನು ಇಲ್ಲಿ ಬಂದು ರಿಲೀಸ್ ಮಾಡೋಕ್ಕೆ ಮುಂಚೆ ಸಾಂಗ್ ಕೇಳಿದೆ. ಅವಾಗಲೇ ಹೇಳಿದೆ ಅವನಿಗೆ, ನನಗೆಲ್ಲ ಸಾಂಗು ಕೇಳಿಸಿದ ತಕ್ಷಣ ನಾನು ಹೇಳಿದೆ, ಈ ಸಾಂಗ್ನ ಬಿಡು ಫಸ್ಟು. ಏನಕ್ಕೆ ಅಂದರೆ ತುಂಬ ವ್ಯಾಲ್ಯೂಸ್ ಇದೆ, ತುಂಬ ಸಾಹಿತ್ಯಕ್ಕೆ ಒಂದು ವ್ಯಾಲ್ಯೂ ಇದೆ. ಆ್ಯಂಡ್ ಇದರಲ್ಲಿ ತುಂಬ ಪವರ್ಫುಲ್ ಮ್ಯೂಸಿಕ್ಕು ಆಗಲಿ, ಆಮೇಲೆ ಸೋಲ್ ಇದೆ. ಸೊ ಇದನ್ನೇ ಬಿಡು ಫಸ್ಟು, 100% ಹಿಟ್ ಆಗುತ್ತೆ ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ. ಸೊ ಅದನ್ನೇ ರಿಲೀಸ್ ಮಾಡಿಯಾನೆ. ಆ್ಯಂಡ್ ನಾನು ಹೇಳಿದ ತಕ್ಷಣ ರಿಲೀಸ್ ಮಾಡಿದೆ. ಥ್ಯಾಂಕ್ಸ್ ಮಗ. ಆ್ಯಂಡ್ ನನ್ನೊಟ್ಟಿಗೆ ರಘು ಅಪ್ ಟು ಕರಿಯಾಯಿಂದ ಟಿಲ್ ಕರಿಯಾ, ಎಕ್ಸ್ಕ್ಯೂಸ್ ಮೀ, ಜೋಗಿ ಆ್ಯಂಡ್ ಪ್ರೀತಿಯ ಕಮಲಿದೆ, ರಾಜ ಸೋಮನ್ ಅಪ್ಪವ್ರದ್ದು ಅಷ್ಟು ಸಿನಿಮಾ ನನ್ನೊಟ್ಟಿಗೆ ಕೆಲಸ ಮಾಡ್ದೆ. ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿದ್ದ. ಹಗಲು ರಾತ್ರಿ ಊಟ ತಿಂಡಿ ಬಿಟ್ಟು ನಾನು ಒಟ್ಟಿಗಿದ್ದ. ಸೊ ಆವಾಗ ಡೈರೆಕ್ಟರ್ಸ್ ವ್ಯಾಲ್ಯೂಸ್ಗಳಂತಂದರೆ ಯಾವಾಗಲೂ ಹೇಳ್ಕೊಡ್ತಿದ್ದೆ. ಸೊ ಇವತ್ತು ಅವನಿಗೆ ವ್ಯಾಲ್ಯೂಸ್ ಗೊತ್ತಾಗಿದೆ. ಆಮೇಲೆ ನಿರ್ಮಾಪಕ ಆಗಿದ್ದಾನೆ, ಡೈರೆಕ್ಟರ್ ಆಗಿದ್ದಾನೆ. ಒಳ್ಳೆ ಮೆಚೂರಿಟಿ ಡೈರೆಕ್ಟ್ರು ಅಂತೀವಲ್ಲ ನಾವು, ತುಂಬ ಪ್ರಾಣಿ ಇಟ್ಕೊಂಡು. ನನಗೆ ಅದು ಅಷ್ಟು ಯೋಗ್ಯತೆ ಅಂತೂ ಇಲ್ಲ. ಪ್ರಾಣಿ ಇಟ್ಕೊಂಡು ಮಾಡೋಷ್ಟು ಪೇಷನ್ಸು ಯೋಗ್ಯತೆ ಅಂತೂ ಇಲ್ಲ. ಇವನು ಮಾಡಿದ್ದಾನೆ. ನಿಜವಾಗ್ಲೂ ಕಂಗ್ರಾಸ್ ಮಗನ, ಗಾಡ್ ಬ್ಲೆಸ್. 100% ಹಿಟ್ಟಾಗುತ್ತೆ. ಸೊ ಒಳ್ಳೆ ಸಾಂಗು, ಅದ್ಭುತವಾದ ಸಾಂಗು. ಆಮೇಲೆ ಇವನ ವರ್ಕಿಗೆ, ಹಾರ್ಡ್ ವರ್ಕಿಗೆ ನಂತರನೇ ಇವನು ಹಾರ್ಡ್ ವರ್ಕು, ಊಟ ತಿಂಡಿ ಎಲ್ಲ ಬಿಟ್ಟು ಮಾಡ್ತಾರೆ ಹುಡುಗರು. ಸೊ ಎಲ್ಲರೂ ನಾನು ಒಂದೇ ಕೇಳೋದು ಏನಪ್ಪ ಅಂತಂದರೆ, ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಸಾಂಗ್ ರಿಲೀಸ್ ಮಾಡ್ಯಾನೆ. ಸೊ ನಮ್ಮನ್ನು ಹೆಂಗೆ ಈ ಥರದೆಲ್ಲ ಬೆಳೆಸಿ ಈ ಥರದ್ದೆಲ್ಲ ಪ್ರೋತ್ಸಾಹ ಮಾಡ್ತಿದ್ರಿ. ಸೊ ಅದೇ ರೀತಿ ಎಲ್ಲರೂ ಮಾಡಿ ಈ ಸಿನಿಮಾಗೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇನ್ನೇನಿದೆ ನನಗೆ. ನನಗೆ ಅದೊಂದು ಖುಷಿ ಏನಪ್ಪ ಅಂತಂದರೆ, ನೀವು ಬಿಲೀವ್ ಆರ್ ನಾಟ್, ನನಗೆ RPG ಮ್ಯೂಸಿಕ್ ಅಂದ ತಕ್ಷಣ ಬಂದ್ಬಿಡೆ ನಾನು. ಆಮೇಲೆ ಸಾಂಗ್ ಕೇಳಿಸಿದ ತಕ್ಷಣ ಹೇಳಿದೆ, ಅದ್ಭುತವಾಗಿ ಹಿಟ್ಟಾಗುತ್ತೆ ಹೋಗೋ ಸಾಂಗ್ ಇದು ಅಂತ. ಆಮೇಲೆ ಅವ್ರದ್ದೊಂಥರ ಸ್ಟೈಲು, ಸೋಲ್ ಎಲ್ಲ ನನಗೆ ಹೇಳ್ತಾರೆ ಕೆಲವರು, ಪ್ರೇಮ್ ಸಾಂಗ್ ಆಡ್ಬೇಕಾರೆ ಮ್ಯೂಸಿಕ್ ಗೊತ್ತಾ? ನನಗೇನು ಗೊತ್ತಿಲ್ಲ. ಸೊ ಆ ಥರ ಸೋಲ್ ತುಂಬ ಕನೆಕ್ಟಿಂಗ್ RPG ನನಗೆ. ಥ್ಯಾಂಕ್ಸು RPG. ಅವ್ರ ಸಾಂಗ್ ನಾನು ಬಂದು ರಿಲೀಸ್ ಮಾಡಿದ್ದೀನಿ, ನಾನು ಮತ್ತು ಗುಂಡ ಪಾರ್ಟ್ 2 ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಖುಷಿ ಬಿಡ್ತೀನಿ. ನಾನು ಬಂದ ತಕ್ಷಣ ಅದೇ ಹೇಳಿದೆ, ನೀವು ಮ್ಯೂಸಿಕ್ ಬಿಟ್ಬಿಟ್ರಿ ಅಂತ ನನಗೇನೋ ಇದಾಯಿತು, ಏನು ಬಾಸ್ ನೀವು ಅಂತ. ಅವ್ರು ಇಲ್ಲ 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 ಇಲ್ಲ, ನಾನು ಯಾವತ್ತಿದ್ರು ನಿಮಗೆ ಮ್ಯೂಸಿಕ್ ಡೈರೆಕ್ಟರ್ ನಾನು, ನೀವು ಯಾವಾಗ ಕರೆದ್ರೂ ಓಡಿ ಬರ್ತೀನಿ ನಾನು. ನೀವು ಹಂಗೆಲ್ಲ ನೀವು ತಿಂಕೆ ಮಾಡಬೇಡಿ, ಆ್ಯಕ್ಟಿಂಗ್ ಮಾಡ್ತೀನಿ, ಬೇರೆ ಏನೋ ಮಾಡ್ತಿರ್ತೀನಿ, ಬಟ್ ನಿಮಗೆ ನೀವು ಯಾವಾಗ ಕರೆದ್ರೂ ಓಡಿ ಬರ್ತೀನಿ ನಾನು ಅಂತ. ನಾನು ಅವಾಗ ಅಂದ್ಕೊಂಡೆ, ನಾನು ಹಂಗೆ ಒಂದು ಲವ್ ಸ್ಟೋರಿ ಮಾಡುವ ಚಲೋ ಅಂದ್ಕೊಂಡು ಇದನ್ನು ಮಾಡಿದೆ. ಯಾಕಂದರೆ ನಾನು ಮತ್ತು ಗುಂಡ ಅದ್ಭುತವಾದ ಒಂದು ಸಾಂಗು, ಆ ಥರ ಸಾಂಗಲ್ಲಿ ಕೊಡಿ ಅಂತ ಕೇಳಿದ್ದೀನಿ.